ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬಿವಚ ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಮೀನರಾಶಿಯರ ದಿನಭವಿಷ್ಯವನ್ನು ನೋಡೋಣ. 25/6/2026 ಗುರುವಾರ, ಏಕಾದಶಿ ತಿಥಿ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಶಿವಯೋಗ ಹಾಗೂ ಸಿದ್ಧಿಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಗುರುವಾರ ನಿಮ್ಮ ರಾಶ್ಯಾಧಿಪತಿಯಾದಂಥ ಗುರುಗ್ರಹದ ದಿನವೇ ಆಗಿರೋದ್ರಿಂದ ಜ್ಞಾನ, ಆಧ್ಯಾತ್ಮಿಕತೆ ಮತ್ತು ದೈವಿಕ ಅನುಗ್ರಹ ಪ್ರಭಾವ ಹೆಚ್ಚು ಕಾಣಿಸುತ್ತದೆ. ಏಕಾದಶಿ ತಿಥಿಯ ಪುಣ್ಯ ಪ್ರಭಾವ, ಸ್ವಾತಿ ನಕ್ಷತ್ರದ ಹೊಸ ಅವಕಾಶಗಳು, ವಿಶಾಖ ನಕ್ಷತ್ರದ ಗುರಿ ಸಾಧನಾ ಶಕ್ತಿ, ಶಿವಯೋಗದ ದೈವಿಕ ಕೃಪೆ ಹಾಗೂ ಸಿದ್ಧಿಯೋಗದ ಕಾರ್ಯ ಸಫಲತೆ ಇಂದು ನಿಮ್ಮ ಜೀವನದಲ್ಲಿ ಶುಭಕರ ಬೆಳವಣಿಗೆಗಳನ್ನು ತರಬಹುದು. ಮೀನ ರಾಶ್ಯಾಧಿಪತಿಯಾದಂಥ ಗುರುವಿನ ಅನುಗ್ರಹದಿಂದ ಜ್ಞಾನ, ಧರ್ಮ, ದಯೆ, ಆಧ್ಯಾತ್ಮಿಕ ಚಿಂತನೆ ಮತ್ತು ದೂರದೃಷ್ಟಿ ಹೆಚ್ಚಾಗುತ್ತದೆ. ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಿರಿಯರು ಮತ್ತು ಗುರುಗಳಿಂದ ಆಶೀರ್ವಾದ ದೊರೆಯುತ್ತದೆ. ಜ್ಞಾನ ಮತ್ತು ಬೋಧನಾ ಕ್ಷೇತ್ರಗಳಲ್ಲಿ ಅನುಕೂಲ ಉಂಟಾಗ್ತದೆ. ಮುಖ್ಯವಾದಂಥ ಸೂಚನೆ, ಇಂದು ನಿಮ್ಮ ಅಂತಃಪ್ರಜ್ಞೆ ಮತ್ತು ವಿವೇಕದ ಸಂಯೋಜನೆಯಿಂದ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಏಕಾದಶಿ ತಿಥಿಯ ಪ್ರಭಾವ ಇರೋದರಿಂದ ಪುಣ್ಯಪ್ರದ ತಿಥಿ ಇದಾಗಿರುತ್ತೆ. ವಿಷ್ಣು ಆರಾಧನೆಯಿಂದ ವಿಶೇಷ ಫಲ ದೊರೆಯುತ್ತದೆ. ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆ ದೊರೆಯುತ್ತದೆ. ಈ ದಿನ ಉಪವಾಸ, ಜಪ ಮತ್ತು ಧ್ಯಾನದಿಂದ ಆಧ್ಯಾತ್ಮಿಕ ಲಾಭ ಹೆಚ್ಚಾಗುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ದೊರೆಯುತ್ತದೆ. ಸ್ವಾತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಸ್ವತಂತ್ರ ಚಿಂತನೆಗೆ ಅವಕಾಶ ದೊರೆಯುತ್ತದೆ. ದೂರದ ಪ್ರದೇಶಗಳಿಂದ ಶುಭ ಸುದ್ದಿ ದೊರೆಯುತ್ತದೆ. ಈ ದಿನ ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಸಹಾಯಕರಾಗಬಹುದು. ಸಾಮಾಜಿಕ ಕ್ಷೇತ್ರದಲ್ಲಿ ಜನಪ್ರಿಯತೆ ಹೆಚ್ಚಾಗಬಹುದು. ವಿಶಾಖ ನಕ್ಷತ್ರದ ಪ್ರಭಾವ ಇರೋದರಿಂದ ಗುರಿ ಸಾಧನೆಗೆ ದೃಢ ಸಂಕಲ್ಪ ಉಂಟಾಗ್ತದೆ. ಅಪೂರ್ಣ ಕಾರ್ಯಗಳ ಪೂರ್ಣತೆ ಉಂಟಾಗ್ತದೆ. ಯಶಸ್ಸು ಮತ್ತು ಪ್ರತಿಷ್ಠೆಯಲ್ಲಿ ವೃದ್ಧಿಯನ್ನು ಕಾಣ್ತೀರಿ. ಈ ದಿನ ದೀರ್ಘಕಾಲದ ಯೋಜನೆಗಳಲ್ಲಿ ಪ್ರಗತಿ ಕಾಣ್ತೀರಿ. ನಿಮ್ಮ ಪರಿಶ್ರಮಕ್ಕೆ ಮೆಚ್ಚುಗೆ ದೊರೆಯುತ್ತದೆ. ಶಿವಯೋಗದ ಪ್ರಭಾವ ಇರೋದರಿಂದ ದೇವರ ಅನುಗ್ರಹ ಮತ್ತು ರಕ್ಷಣೆ ದೊರೆಯುತ್ತದೆ. ಮನೋಬಲ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆಧ್ಯಾತ್ಮಿಕ ಸಾಧನೆಗೆ ಉತ್ತಮ ಸಮಯ ಇದಾಗಿರುತ್ತೆ. ಈ ದಿನ ಶಿವನ ಆರಾಧನೆಯಿಂದ ವಿಶೇಷ ಫಲ ದೊರೆಯುತ್ತದೆ. ಧ್ಯಾನ ಮತ್ತು ಮಂತ್ರ ಜಪದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಸಿದ್ಧಿಯೋಗದ ಪ್ರಭಾವ ಇರೋದರಿಂದ ಕಾರ್ಯ ಸಫಲತೆ ಉಂಟಾಗುತ್ತದೆ. ಹೊಸ ಯೋಜನೆಗಳ ಶುಭಾರಂಭ ಮಾಡಬಹುದು. ಪ್ರಮುಖ ನಿರ್ಧಾರಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ವಿಶೇಷ ಫಲವನ್ನು ನೋಡೋದಾದರೆ ಇಂದು ಕೈಗೊಂಡ ಹೆಚ್ಚಿನ ಕಾರ್ಯಗಳು ನಿರೀಕ್ಷಿತ ಯಶಸ್ಸಿನತ್ತ ಸಾಗುವ ಸಾಧ್ಯತೆ ಇದೆ. ಉದ್ಯೋಗ ಫಲವನ್ನು ನೋಡೋದಾದರೆ ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಮೇಲಧಿಕಾರಿಗಳ ಸಹಕಾರ ಲಭ್ಯವಾಗ್ತದೆ. ವಿಶೇಷವಾಗಿ ಈ ದಿನ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಮಾರ್ಗದರ್ಶಕರು, ಶಿಕ್ಷಕರು, ಲೇಖಕರು, ಯೂಟ್ಯೂಬರ್ಗಳು, ವೈದ್ಯರು ಮತ್ತು ಸಲಹೆಗಾರರಿಗೆ ಅತ್ಯುತ್ತಮ ದಿನ ಇದಾಗಿರುತ್ತೆ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಉಂಟಾಗ್ತದೆ. ಹೊಸ ಒಪ್ಪಂದಗಳಿಂದ ಅನುಕೂಲ ಉಂಟಾಗ್ತದೆ. ಪಾಲುಗಾರಿಕೆ ವ್ಯವಹಾರಗಳಲ್ಲಿ ಸಹಕಾರ ದೊರೆಯುತ್ತದೆ. ಈ ದಿನ ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಧನಾಗಮನದ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಳೆಯ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆಯೂ ಬರಬಹುದು. ಉಳಿತಾಯ ಮತ್ತು ದೀರ್ಘಕಾಲದ ಯೋಜನೆಗಳಿಗೆ ಅತ್ಯುತ್ತಮ ಸಮಯ ಇದಾಗಿರುತ್ತೆ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸಂತೋಷ ಮತ್ತು ಶಾಂತಿ ಲಭ್ಯವಾಗ್ತದೆ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ತೀರಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ ಮತ್ತು ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಗಮನಿಸೋದಾದರೆ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ನಿದ್ರೆಯ ಸಮಯವನ್ನು ಸರಿಯಾಗಿ ಪಾಲನೆ ಮಾಡಿ. ಹೆಚ್ಚು ಸಿಹಿ ಅಥವಾ ಭಾರವಾದ ಗಡುಸಾದ ಆಹಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರದು. ಯಾರು ಈ ದಿನ ಧ್ಯಾನ, ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸದಿಂದ ನಿರತರಾಗಿರ್ತೀರಿ ಅವ್ರಿಗೆ ಹೆಚ್ಚಿನ ಲಾಭ ಸಿಗುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಪರಿಹಾರಕ್ಕಾಗಿ ಹಸಿರು ವಸ್ತ್ರವನ್ನು ಧರಿಸಿ ಹೆಸರು ಕಾಳನ್ನು ದಾನ ಮಾಡಿ. ಕೊನೆಗೊಂದು ಕಿವಿ ಮಾತು, ಈ ದಿನ ಏಕಾದಶಿ ತಿಥಿಯ ಪುಣ್ಯ ಪ್ರಭಾವ, ಗುರುವಿನ ಅನುಗ್ರಹ, ವಿಶಾಖ ನಕ್ಷತ್ರದ ಗುರಿ ಸಾಧನಾ ಶಕ್ತಿ, ಶಿವಯೋಗದ ದೈವಿಕ ಕೃಪೆ ಮತ್ತು ಸಿದ್ಧಿಯೋಗದ ಕಾರ್ಯ ಸಫಲತೆಯಿಂದ ಇಂದು ಮೀನರಾಶಿಯವರಿಗೆ ಆಧ್ಯಾತ್ಮಿಕ ಉನ್ನತಿ, ಯಶಸ್ಸು, ಗೌರವ, ಆರ್ಥಿಕ ಅನುಕೂಲ ಮತ್ತು ಕುಟುಂಬದ ಸಂತೋಷ ದೊರೆಯುವ ಅತ್ಯಂತ ಶುಭ ದಿನ ಇದಾಗಿರಲಿದೆ.
ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.